ಮಾತಾಡ್ತಿರ್ಬೇಕಾರೆ ಈ ತರ ಕೈ ಮಾಡಿದ್ರೆ ಏನ್ ಅರ್ಥ? ಮಾತಾಡ್ತಾ ಇರೋದು ಸರಿ ಇಲ್ಲ ಅಂತ ಅರ್ಥ. ಅದನ್ ವಿಚಾರ್ಸಕ್ಕೆ ಅಂತ ತಾನೆ ನಾನ್ ಇಲ್ಲಿಗೆ ಬಂದಿರೋದು. ಇವನು ವಿಚಾರಣೆನ ದಿಕ್ ತಪ್ಪಿಸ್ತಾ ಇದ್ದಾನಲ್ಲ. ಗೌರಿ ಅವರೇ, ನೀವ್ ಆಲ್ರೆಡಿ ದಿಕ್ ತಪ್ಪಿಬಿಟ್ಟಿದ್ದೀರಾ. ಈಗ ವಿವೇಕ್ ದಿಕ್ ತಪ್ಪಿಸ್ತಾ ಇದ್ದೀರಾ. ವಿವೇಕ್ ನನಗ್ ಹೊಡ್ದ, ಆದ್ರೆ ನನಗ್ ಬೇಜಾರಿಲ್ಲ. ಯಾಕೆ ಗೊತ್ತಾ? ಏಟ್ ಮಾತ್ರ ಅವಂದು, ಅದ್ರ ಹಿಂದೆ ಇದ್ದಿದ್ ಬುದ್ಧಿ ನಿಮ್ದು. ನಿಮ್ ತಾಯಿ ನೀನ್ ಯಾರು ಅಂತಾನೆ ಮನೆ ಫಂಕ್ಷನ್ ಅಲ್ಲಿ ಗೊತ್ತಿಲ್ಲ ಅಂತ ನಾಟಕ ಮಾಡಿದ್ದು ನಾವ್ ಯಾರು ಮರ್ತಿಲ್ಲ. ಎಲ್ಲ ಒಳ್ಳೆಯವ್ರು ಅಂತ ಪೋಸ್ಟ್ ಕೊಡ್ತಿರೋರು ನೀವು. ಅವ್ರು ನಿಮ್ಮಮ್ಮ ಅಂತ ಒಂದ್ಸಲ ಆದ್ರೂ ಹೇಳಿದ್ರ? ಮೋನಿಕಾ ನಮ್ಮ ಅಕ್ಕ ಅಂತ ಏನಾದ್ರು ಹೇಳಿದ್ರ? ಸರಿ, ನಿಮ್ ತಂದೆ ತುಂಬಾ ಒಳ್ಳೆಯವರು ಅಂದ್ರಲ್ಲ, ಅವ್ರಾದ್ರೂ ಹೇಳಿದ್ರ? ಇಲ್ಲ. ಸೊ ಇದೆಲ್ಲ ನಿಮ್ ಡ್ರಾಮಾ. ಫಾಲ್ ವಿವೇಕ್ ಮದ್ವೆ ಆಗೋ ಹುಡುಗಿಗೆ ಕಣ್ಣ ಹಾಕೋ ದುಷ್ಟನ ನಾನು ದೀನ ಬಂದು ಮನೆ ಮಗ. ಅತ್ತೆ ಅವತ್ತೇ ಹೇಳಿದ್ರು, ಮೊದ್ಲು ನೀವ್ ಬರ್ತೀರಾ, ಆಮೇಲೆ ಒಬ್ಬೊಬ್ರೆ ಬರ್ತಾರೆ ಅಂತ. ನಿಜ ವಿವೇಕ್, ನಿಮ್ಮಮ್ಮ ಹೇಳಿದೆಲ್ಲ ನಿಜ. ಆ ನಿಜ ನಮಗ್ ಅರ್ಥ ಆಗಕ್ಕೆ ತಡ ಆಯ್ತಷ್ಟೇ. ನಿಮ್ ತಾಯಿ ಅಂದ್ರೆ ನಿಮಗ್ ಗೌರವ, ನಿಮ್ ಮನೆಯವ್ರಂದ್ರೆ ನಿಮಗ್ ಪ್ರಾಣ. ಅದನ್ನೇ ವೀಕ್ ಪಾಯಿಂಟ್ ಆಗಿ ಹಿಡಿದು ನಿಮ್ ದಿಕ್ಕನ್ನ ತಪ್ಪಿಸ್ತಾ ಇದ್ದಾನೆ. ಇಲ್ಲ ಗೌರಿ ಅವ್ರೆ, ದಿಕ್ ತಪ್ತಾ ಇರೋ ವಿವೇಕ್ ನ ಸರಿ ದಾರಿಗೆ ತರ್ತಾ ಇದ್ದೀನಿ. ಸತ್ಯ ಅನ್ನೋದು ಬೆಂಕಿ ಇದ್ದಾಗೆ, ಅದನ್ನ ಅವ್ರಿದ್ದಾರೆ ಇವ್ರಿದ್ದಾರೆ ಅಂತ ಮುಚ್ಚಿಡಕ್ ಆಗಲ್ಲ. ಸಮಯ ಬಂದಾಗ ಬೆಂಕಿ ಜ್ವಾಲೆ ಆಚೆ ಬರ್ಲೇಬೇಕು, ಅದನ್ನ ಯಾರು ತಡೆಯಕ್ ಆಗಲ್ಲ. ಆತರ ಪಟ್ರೆ ಅದೇ ಜ್ವಾಲೆ ನಮ್ಮನ್ ಮಾತ್ರ ಅಲ್ಲ, ನಮ್ ಸುತ್ತಲೂ ಇರೋರ್ನು ಸುಡುತ್ತೆ. ನೆನ್ಪಿರ್ಲಿ. ಅಯ್ಯೋ ನಾನು ಇರು, ಅನಿಕೇತ್ ಹೇಳೋದನ್ನ ಕೇಳೋಣ. ಬೇಡರಿ, ಇವ್ನ್ ಮಾತ್ ನಂಬೇಡಿ, ಇವ್ನ್ ಮಾತಿಗೆ ಮರಳಾಗ್ಬೇಡಿ. ರಿಲೇಶನ್ಶಿಪ್ಗೆ ಇಮೋಷನಲ್ಗೆ ತುಂಬಾ ವ್ಯಾಲ್ಯೂ ಕೊಡ್ತೀರ ಅಂತ ನನಗ್ ಗೊತ್ತು ಅಂತ. ಇವ್ನ್ ಮಾಡೋ ಸುಳ್ಳು ನಾಟಕನ ನೋಡಿ ಏನ್ ಮಾಡ್ಬೇಡಿ. ಯಾವ್ದ್ ಸುಳ್ಳು ಯಾವ್ದ್ ನಿಜ ಅಂತ ಅರ್ಥ ಮಾಡ್ಕೊಳ್ದಿರೋಷ್ಟು ಅಮಾಯಕ ನಾನಲ್ಲ. ಅಲ್ಲರಿ, ನೀನ್ ಹೇಳೋದೇ ನಿಜ ಆಗಿದ್ರೆ ನಮ್ಮಿಬ್ರು ನೋಡಿ ಮೋನಿಕಾ ಯಾಕೆ ಗಾಬರಿ ಆಗಿ ಇಲ್ಲಿಂದ ಓಡೋದ್ಲು? ಅವಳಿಗೆ ನ್ಯಾಯ ಬೇಕು ಅನ್ನೋದಾಗಿದ್ರೆ ಇಲ್ಲೇ ನಿಂತು ಸತ್ಯ ಹೇಳಿ ನ್ಯಾಯ ಕೇಳ್ಬೋದಾಗಿತ್ತು ತಾನೆ. ಅವಳ ಆತರ ಎದುರ್ಕೊಂಡು ಹೋಗ್ತಾ ಇದ್ದಾಳೆ ಅಂದ್ರೆ ಅದ್ರಲ್ಲೇ ಅರ್ಥ ಮಾಡ್ಕೊಬೇಕು ಅವಳಲ್ಲೇ ಏನೋ ತಪ್ಪಿದೆ ಅಂತ. ಅನಿಕೇತ್ ಯಾವ್ದೇ ತಪ್ಪು ಮಾಡಿಲ್ಲ, ಅದಕ್ಕೆ ಇಲ್ಲೇ ನಿಂತು ಇಷ್ಟು ಈಸಿಯಾಗಿ ಆನ್ಸರ್ ಮಾಡ್ತಾ ಇದ್ದಾನೆ. ನನ್ಗೆ ಯಾಕೋ ಅನಿಕೇತ್ ಹೇಳ್ತಿರೋದೆಲ್ಲ ನಿಜ ಅನಿಸ್ತಾ ಇದೆ. ನೀವು ನಂಬೇಕು ಅಂತ ನೀವು ಈ ತರ ಎಲ್ಲ ಮಾತಾಡಿ ಮೋಸ ಮಾಡ್ತಿದ್ದಾನೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈಗ್ಲೂ ಇವ್ರಿಬ್ರಲ್ಲಿ ಯಾರು ತಪ್ಪು ಮಾಡಿದಾರೆ ಅಂತ ನಾನು ಇನ್ನು ಕರೆಕ್ಟ್ ಡಿಸಿಷನ್ ಬಂದಿಲ್ಲ. ನಾನು ಅಷ್ಟು ಈಸಿಯಾಗಿ ಯಾರನ್ನೂ ನಂಬಲ್ಲ. ಅದಕ್ಕೋಸ್ಕರ ನೀನ್ ಇಷ್ಟ ದಿನ ಏನೇ ಹೇಳಿದ್ರು ನಾನು ನಿನ್ನ ನಂಬಲಿಲ್ಲ. ಇಲ್ಲಿಗೆ ಬಂದು ನನ್ ಕಣ್ಣಾರಿ ಇವ್ರಿಬ್ರನ್ನ ನೋಡಿದ್ಮೇಲೆ ಎಲ್ಲೋ ಒಂದ್ ಕಡೆ ನೀನ್ ಹೇಳಿದ್ದು ನಿಜ. ಅದು ಅಲ್ದೆ ಸಂಪ್ರದಾಯಕ್ಕೆ ಅಷ್ಟೆಲ್ಲ ಬೆಲೆ ಕೊಡೋಳು ನೀನು. ಅಲ್ಲಷ್ಟು ದೊಡ್ಡ ಶಾಸ್ತ್ರ ನಡೀತಾ ಇದ್ರು ನನ್ನನ್ನು ಇಲ್ಲಿವರೆಗೂ ಕರ್ಕೊಂಡ್ ಬಂದೆ ಅಂದ್ರೆ ಅಲ್ಲಿ ಏನೋ ವಿಷಯ ಇರ್ಬೋದು ಅಂತ ನಂಬಿನೇ ನಾನ್ ನಿನ್ ಜೊತೆ ಬಂದೆ. ಈಗ್ಲೂ ನಿನ್ ಮಾತಲ್ಲಿ ಏನೋ ಸತ್ಯ ಇದೆ ಅಂತ ನನಗೆ ಅನಿಸ್ತಾ ಇದೆ. ಅದೊಂದು ಕಾರಣ ಇಟ್ಕೊಂಡು ಇಷ್ಟು ವರ್ಷ ನನ್ ಜೊತೆಲೇ ಬೆಳೆದಿರೋ ಅನಿಕೇತ್ ಮೇಲೆ ಡೌಟ್ ಪಡೋಕೆ ನನಗಿಷ್ಟ ಇಲ್ಲ. ಇದೊಂದು ಕಾರಣ ಹೇಳ್ಕೊಂಡು ಇವನನ್ನ ದೂರ ಮಾಡ್ಕೊಳಕ್ಕೂ ಆಗ. ಹೇಳಿದ್ ಸುಳ್ಳಾಗ್ಬೋದು, ನೋಡಿದ್ ಸುಳ್ಳಾಗ್ಬೋದು, ವಿಚಾರಿಸಿ ನೋಡಿದಾಗ ಸತ್ಯ ಏನು ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾರಲ್ಲ, ಅದಕ್ಕೆ ನಿನ್ಗಿನ್ನೂ ಒಂದ್ ಚಾನ್ಸ್ ಕೊಡ್ತಾ ಇದ್ದೀನಿ. ನೀನ್ ಹೇಳೋ ತರ ನಿಜವಾಗ್ಲೂ ಅನಿಕೇತ್ ತಪ್ಪು ಮಾಡಿದ್ರೆ ಅದನ್ನ ಮೋನಿಕನ್ ಕಡೆಯಿಂದ ಪ್ರೂವ್ ಮಾಡ್ಸು, ಆಗ ನಾನು ಇನ್ನು ನಂಬ್ತೀನಿ. ವಿವೇಕ್, ನೀನ್ ಯಾಕೆ ಇನ್ನೊಂದ್ ಚಾನ್ಸ್ ಕೊಡ್ತಾ ಇದ್ಯಾ? ನನ್ಗೆ ಯಾಕೋ ಅನುಮಾನ ಆಗ್ತಾ ಇದೆ. ಅಕ್ಕ ತಂಗಿರ್ ಇಬ್ರು ಸೇರ್ಕೊಂಡು ನಿನ್ನ ಮ್ಯಾನಿಪುಲೇಟ್ ಮಾಡ್ತಾ ಇದಾರೆ ಅನ್ನಿಸ್ತಾ ಇದೆ. ನಮ್ನೆಲ್ಲ ಯಾಮಾರಿಸ್ಬೇಕು ಅಂತಾನೆ ಇವ್ರು ಇಷ್ಟೆಲ್ಲ ಪ್ಲಾನ್ ಮಾಡ್ತಿರೋದು. ಅರ್ಥ ಮಾಡ್ಕೋ ವಿವೇಕ್, ಮಾತಿಗೆ ಮೋಸ ಹೋಗ್ಬೇಡ. ಯಾರು ಏನೇ ಮಾಡಿದ್ರು ಎಷ್ಟೇ ಪ್ಲಾನ್ ಮಾಡಿದ್ರು ನನಗ್ ಮೋಸ ಮಾಡಕ್ ಆಗಲ್ಲ. ನಾವು ಹೋಗಿ ಮಾತಾಡಿದ್ರೆ ಅದಕ್ಕೆ ಮಾತ್ ನಮ್ದನೆ, ಆ ದುರುಳನ್ ಮಾತ್ ನಂಬ್ತಿರೋ ಅಣ್ಣ ನಾವ್ ಹೋಗಿ ಹೇಳಿದ್ರೆ ನಂಬ್ತಾರ? ಸರಿ ಯಾವ್ದು ತಪ್ಪು ಯಾವ್ದು ಸತ್ಯ ಏನು ಅಂತ ನನಗ್ ತುಂಬಾ ಚೆನ್ನಾಗ್ ಅರ್ಥ ಆಗುತ್ತೆ. ಇವಳು ನಮ್ ಮನೆಗ್ ಬಂದಾಗಿಂದ ನಾನ್ ಇವಳಿಗೆ ಅದೆಷ್ಟೋ ಅವಮಾನ ಮಾಡಿದ್ದೀನಿ. ಆದ್ರೆ ಇವಳು ನಮ್ ಮನೆಗ್ ಬಂದ್ ಕ್ಷಣದಿಂದ ಈ ಕ್ಷಣದವರೆಗೂ ಒಂದ್ ತಪ್ಪು ಮಾಡಿದ್ದು ನಾನ್ ನೋಡ್ಲಿಲ್ಲ. ನನ್ ಜೊತೆ ಇರ್ಬೇಕು, ನನ್ ಹೆಂಡತಿ ಆಗ್ಬೇಕು ಅನ್ನೋದೇ ಇವಳು ಉದ್ದೇಶ ಆಗಿದ್ರೆ ಕರಿಮಣಿ ಶಾಸ್ತ್ರ ಬಿಟ್ಟು ನನ್ನನ್ನು ಇಲ್ಲಿ ಕರ್ಕೊಂಡ್ ಬರ್ತಾ ಇದ್ಲ. ಹಾಗಾದ್ರೆ ನನ್ ಮಾತಿನ ಮೇಲೆ ನಂಬಿಕೆ ಇಲ್ವಾ? ನೀನು ಜೊತೆಲಿದ್ದವನು, ಆದ್ರೆ ಇವಳು ಜೊತೆಲಿ ಬಂದವಳು. ನಿನ್ ಮಾತ್ ನಂಬಿ ಇವಳು ತಪ್ಪು ಅಂತ ಹೇಳಕ್ಕಾಗಲ್ಲ. ಹಾಗೆ ಇಲ್ಲಾಗಿರೋದು ನೋಡಿ ಇವಳು ಹೇಳ್ತಿರೋದು ಸತ್ಯ ಅಂತಾನು ನಂಬಕ್ಕಾಗಲ್ಲ. ಅದ್ ಹಾಗಲ್ಲ ವಿವೇಕ್, ನೀನ್ ಅವಕಾಶ ಕೊಟ್ಟಷ್ಟು ಅವ್ರು ತಪ್ಪಿಸ್ಕೊಳಕ್ ಪ್ಲಾನ್ ಮಾಡ್ತಿರ್ತಾರೆ. ಕೆಟ್ಟ ಬುದ್ಧಿ ನಮ್ಗಿಲ್ಲ, ಅದ್ರ ಅವಶ್ಯಕತೆನೂ ನಮ್ಗಿಲ್ಲ. ಇಲ್ಲ ಅಂದ್ಮೇಲೆ ಇಷ್ಟೆಲ್ಲ ನಾಟಕ ಯಾಕೆ ಮಾಡ್ಬೇಕಿತ್ತು? ನಾಟಕ ಆಡ್ತಿರೋದ್ ಯಾರು, ನಾನಾ ನೀನಾ? ಇಬ್ರು ಸ್ವಲ್ಪ ಸುಮ್ನೆ ಇರ್ತೀರಾ? ಸರಿ, ನಾನ್ ಇವಳಿಗೆ ಅವಕಾಶ ಕೊಟ್ರೆ ನೀನ್ ಯಾಕೆ ಎದುರ್ಕೊಳ್ತಾ ಇದ್ಯಾ? ನೀನ್ ಯಾವ ತಪ್ಪು ಮಾಡಿಲ್ಲ ಅಲ್ವಾ? ಹಾಗಿದ್ಮೇಲೆ ಧೈರ್ಯವಾಗಿರೋ. ನೀನ್ ಹೇಳ್ದಾಗೆ ಮೋನಿಕಾ ತಪ್ಪು ಮಾಡಿದವಳು ಅನ್ನೋದೇ ನಿಜ ಆಗಿದ್ರೆ ನೀನ್ ಒಳ್ಳೆಯವನು ಅಂತ ಪ್ರೂವ್ ಆಗುತ್ತಲ್ಲ. ನಿನ್ಗೂ ಅದೇ ತಾನೇ ಬೇಕು. ಅದೇ ತರ ಇವಳೇನಾದ್ರು ತಪ್ಪು ಮಾಡಿರೋದ್ ಗೊತ್ತಾದ್ರೆ ಇವಳಿಗೂ ಶಿಕ್ಷೆ ಕೊಡ್ತೀನಿ. ಒಂದು ವೇಳೆ ನೀನೇನಾದ್ರು ತಪ್ಪು ಮಾಡಿದ್ಯಾ ಅಂತ ಗೊತ್ತಾದ್ರೆ ಇದುವರೆಗೂ ನೀನ್ ನೋಡ್ದಲೇ ಇರೋ ನನ್ ಇನ್ನೊಂದ್ ಮುಖಾನ ನೋಡ್ಬೇಕಾಗುತ್ತೆ. ಅಂಡನಿಕೆ ನೀನ್ ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡೆ ಅನ್ ಮಾತ್ರಕ್ಕೆ ನೀನ್ ಹೇಳೋದೆಲ್ಲ ನಿಜ ಆಗಲ್ಲ. ನಿಮ್ಮ ಅಣ್ಣ ಬ್ರೈನ್ಲೆಸ್ ಅಂತ ಪದೇ ಪದೇ ಪ್ರೂವ್ ಮಾಡ್ತಿದ್ದಾನೆ. ಪುಣ್ಯವತಿ, ನಾನ್ ಇಲ್ಲಿವರೆಗೂ ಬಂದಿದ್ದು ನಿನ್ ಮಾತ್ನ ಇವತ್ ನೀನ್ ಆಡಿದ ಅಷ್ಟು ಮಾತು ನಿಜ ಅಂತ ಪ್ರೂವ್ ಮಾಡೋ ಜವಾಬ್ದಾರಿ ನಿಂದು. ನನ್ ಗಂಡ ತಡೆದ್ರು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಾನ್ ಸೈಲೆಂಟ್ ಆಗಿ ಹೋಗ್ತಾ ಇದ್ದೆ. ಆದ್ರೆ ಸತ್ಯ ಗೊತ್ತಾಗೋ ಕ್ಷಣ ಇದೆಯಲ್ಲ, ಆಗ ನಿನ್ ಕೆನ್ನೆನೂ ಇರುತ್ತೆ, ನನ್ ಕೈಯೂ ಕಾಯ್ತಾ ಇರುತ್ತೆ. ಈ ಸೆಂಟಿಮೆಂಟ್ ಫುಲ್ಸ್ನೆಲ್ಲ ಹೇಗ್ ಡೈವರ್ಟ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಬಾಬಾ ಸ್ವಲ್ಪ ಹೊತ್ತು ಕಾಯೋದಕ್ ಹೇಳಿದ್ರಿ, ಕಾದಿದ್ದು ಆಯ್ತು, ನನ್ ಸಹನೆ ಮಣ್ಪಾಲ್ ಆಗಿದ್ದು. ಇನ್ಮೇಲೆ ಒಂದ್ ಕ್ಷಣನೂ ನಾನು ಇಲ್ಲಿರಲ್ಲ. ಬರೋರ್ ಬನ್ನಿ, ನಾನ್ ಹೊಡ್ತೀನಿ ಅಷ್ಟೇ. ಅಯ್ಯೋ ಬಿಗ್ರೆ, ಕೈ ಮುಗ್ ಕೇಳ್ಕೊತೇನೆ,
ದಯವಿಟ್ಟು ಹೀಗ್ ಮಾಡ್ಬೇಡ. ನನ್ ಮಗಳು ಗೌರಿ ತುಂಬಾ ಒಳ್ಳೆಯವಳು, ಆದ್ರೆ ಅವಳಿಗೆ ಯಾವ್ದು ಒಳ್ಳೇದಾಗ್ತಿಲ್ಲ. ಮದ್ವೆ ಬರೀ ಸಂಕಟ, ನೋವು, ಕಣ್ಣೀರು. ಈಗ ಕರಿಮಣಿ ಹಾಕೋ ಶಾಸ್ತ್ರದಲ್ಲೂ ಈ ನೋವು. ಸ್ವಲ್ಪ ಹೊತ್ತು ನನ್ ಮಗಳು ಗೌರಿ ಬಂದ್ಬಿಡ್ತಾಳೆ ಬೀಗ್ರೆ. ದಯವಿಟ್ಟು ಸ್ವಲ್ಪ ಹೊತ್ತು ಕಾಯ್ರಿ. ಏನ್ರಿ ಬರ್ತಾಳೆ ಕಾಂತವ್ರೆ? ಆ ಇಷ್ಟೊಂದ್ ಜನ ಅವಳಿಗೋಸ್ಕರ ಕಾಯ್ತಾ ಕೂತಿದೀವಿ. ಅವಳು ನೋಡಿದ್ರೆ ಮಹಾರಾಣಿ ತರ ಎಲ್ಲೋ ಹೋಗಿದ್ದಾಳೆ. ಅವಳು ಬರೋವರೆಗೂ ಅವಳಿಗೋಸ್ಕರ ಕಾಯ್ಕೊಂಡ್ ಕೂತ್ಕೊಳ್ಳೋದು ನಮ್ಗೇನ್ ಕರ್ಮನಾ? ಸರಿತಾ, ಈ ರೀತಿ ಅರ್ಧಕ್ಕೆ ಎದ್ದೋಗೋದು ನಿನ್ ಮಗ ವಿವೇಕಂಗೆ ಒಳ್ಳೇದಾಗಲ್ಲ. ಪೂರ್ತಿ ಇದ್ರೂನು ನನ್ ಮಗಂಗ್ ಒಳ್ಳೇದಾಗಲ್ಲ ಅತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರಬಾರ್ದ? ಶಾಸ್ತ್ರ ಮಾಡ್ತಿರೋದೇ ಅವ್ರು ಒಳ್ಳೇದಕ್ಕೆ ತಾನೆ. ಯಾರು ಒಳ್ಳೇದಕ್ಕೆ? ನಿಮ್ಮ ಪುತ್ರ ವಿವೇಕ್ಗೆ ಅನ್ನೋದಾದ್ರೆ ಇಲ್ಲಿವರೆಗೂ ಅವ್ನ್ಗೆ ಏನ್ ಒಳ್ಳೇದಾಗಿದೆ ಅತ್ತೆ? ಇವ್ರ ಮನೆ ಹೆಣ್ಣು ಮಕ್ಕಳಿಂದ ಬರೀ ನಮಗ್ ಕೆಟ್ಟದಾಗಿದ್ಯಾ ಹೊರತು ಏನಾದ್ರೂ ಒಳ್ಳೇದಾಗಿದ್ಯಾ? ಒಬ್ಳು ಮದ್ವೆ ಮಂಟಪದಿಂದಾನೇ ಓಡೋದ್ಲು, ಇನ್ನೊಬ್ಳು ನಡೆಯೋ ಶಾಸ್ತ್ರನೇ ಬಿಟ್ಟು ಮಾಯ ಆಗಿದ್ದಾಳೆ. ಈ ಕುಟುಂಬದಿಂದ ನಮ್ಗೆ ಯಾವತ್ತೂ ಶುಭ ಆಗ. ಬರೋರ್ ಬರ್ಬೋದು, ನಾನಂತೂ ಹೊರಟಾರೆ. ಗೌರಿ ವಿವೇಕ್ ಇಬ್ರು ಬಂದ್ರು. ವಿವೇಕ್, ಗೌರಿ, ಏನಮ್ಮ ಇದೆಲ್ಲ? ನೀವೇನ್ ಚಿಕ್ಕ ಮಕ್ಳ? ಏನೋ ರಸ್ತೆ ತಪ್ಪಿಸ್ಕೊಂಡ್ಬಿಟ್ರು ಅನ್ನೋದಕ್ಕೆ, ಅಥವಾ ನೀವ್ ಇಲ್ಲಿಂದ ತಪ್ಪಿಸ್ಕೊಂಡೇ ಹೋಗ್ಬಿಟ್ರು ಅನ್ಕೋಬೇಕಾ? ಏನಮ್ಮ ಇದು? ಈ ಕಾರ್ಯಕ್ರಮ ನಡೀತಾ ಇರೋದು ನಿಮ್ಗೋಸ್ಕರ, ನಮ್ಗಲ್ಲ. ಗೊತ್ತಾಯ್ತಾ? ಇಲ್ಲಿ ಎಲ್ಲಾ ಜನನು ಬಿಟ್ಬಿಟ್ಟು ಯಾರಿಗೂ ಹೇಳದೆ ಕೇಳದೆ ನೀವು ಹೊಟ್ಟೋಗ್ಬಿಟ್ರೆ ಹೇಗೆ? ಅಲ್ಲ ಗೌರಿ, ಅಷ್ಟೊಂದ್ ಅರ್ಜೆಂಟ್ ಕೆಲಸ ಇದ್ದಿದ್ರೆ ಹೇಳ್ಬಿಟ್ಟು ಹೋಗ್ಬೋದಿತ್ತು ತಾನೆ. ನಾವ್ ಎಷ್ಟು ಟೆನ್ಷನ್ ಅಲ್ಲಿ ಇಲ್ಲೆಲ್ಲ ಹುಡ್ಕುದ್ವಿ ಗೊತ್ತಾ? ಇಡೀ ಪೂಜೆನೆ ನಿಲ್ಸೋ ಪರಿಸ್ಥಿತಿ ತಂದಿಟ್ರಲ್ಲ, ಅಷ್ಟೊಂದ್ ಅರ್ಜೆಂಟ್ ಕೆಲ್ಸ ಆಯ್ತಾ? ಅದ್ ಸರಿ, ಎಲ್ಲಿಗ್ ಹೋಗಿದ್ರಿ ನೀವು? ಯಾಕೆ ಹೋಗಿದ್ರಿ? ಅಂತ ಮಹಾ ಕೆಲ್ಸ ಏನಿತ್ತು ನಿಮಗೆ? ಎಲ್ರು ಸುತ್ತ ನಿಂತು ಇಷ್ಟೊತ್ತು ನಮ್ಮನ್ ಕೇಳಿದ ಪ್ರಶ್ನೆನ ನಿಮ್ಮನ್ ಕೇಳ್ತಾ ಇದೀನಿ, ಉತ್ತರ ಕೊಡಿ. ವಿವೇಕ್, ಸ್ಪೀಕರ್. ಇಷ್ಟೊಂದ್ ಜನ ನಾ ಕಾಯಿಸಿ ಎಲ್ಲಿಗ್ ಹೋಗಿದ್ರಿ ಅಂತ ಹೇಳೋ ಜವಾಬ್ದಾರಿ ನಿನ್ ಮೇಲಿದೆ. ಹೇಳು, ಎಲ್ಲಿಗ್ ಹೋಗಿದ್ರಿ ನೀವಿಬ್ರು? ಅಯ್ಯೋ, ನಮ್ಮಮ್ಮಂಗೆ ಎಲ್ಲಾನು ಗೊತ್ತಾಗ್ಬೇಕು. ಈಗ ಸತ್ಯ ಬೈಲಾದ್ರೆ ನನ್ ಕತೆ ಅಷ್ಟೇ. ನನಗ್ ಚೆನ್ನಾಗ್ ಗೊತ್ತು, ನನ್ ಮಗಂಗೆ ಮಂತ್ರ ಹಾಕಿ ಕರ್ಕೊಂಡ್ ಹೋಗಿರೋದು ನೀನೇ ಅಂತ. ಅಷ್ಟು ಜನ ಪ್ರಶ್ನೆ ಕೇಳ್ತಿದೀವಿ ತಾನೆ, ಉತ್ತರ ಕೊಡದೆ ಯಾವ ಗೊಂಬೆ ತರ ನಿಂತಿದ್ಯಾ? ಶಾಸ್ತ್ರ ಬಿಟ್ಟು ಓಡೋಗೋದು ಯಾವ ಸಂಸ್ಕಾರ? ಉತ್ತರ ಕೊಡು. ನೀವೇ ಸತ್ಯ ಹೇಳ್ತೀರಾ ಇಲ್ಲ ನಾನೇ ಹೇಳ? ನಿಜ ಏನಂತ ಪೂರ್ತಿಯಾಗಿ ತಿಳಿದೆ ತಕ್ಷಣನೇ ಅನಿಕೇತ್ನ ದೋಷಿ ಮಾಡೋದ್ ಸರಿಯಲ್ಲ. ಈಗ ಸತ್ಯ ಹೇಳಿದ್ರೆ ಮನೇಲಿ ಯಾರು ತಡ್ಕೊಳಲ್ಲ. ಪ್ರಶ್ನೆ ಕೇಳಿದ್ದು ನಿನ್ನನ್ನ ಅಂದ್ಮೇಲೆ ನೀನ್ ತಾನೇ ಉತ್ತರ ಕೊಡ್ಬೇಕು. ನನ್ನ ಮಗನ್ನ ಇಲ್ಲಿಂದ ನೀನ್ ಕರ್ಕೊಂಡ್ ಹೋಗಿದ್ದು ಅಂದ್ಮೇಲೆ ಉತ್ತರ ಕೊಡ್ಬೇಕಾಗಿರೋದು ನೀನೆ. ಮಾತಾಡು. ಅಮ್ಮ, ನನ್ನ ಯಾರು ಎಲ್ಲೂ ಕರ್ಕೊಂಡು ಹೋಗಿಲ್ಲ, ಇವಳನ್ನ ಹೊರ ಕರ್ಕೊಂಡು ಹೋಗಿದ್ದೆ ನಾನು. ಕೇಳಿಸ್ಕೊಂಡಿಯಾ ಸರಿತಾ? ಬರೀ ಮಾತಾಡೋದಲ್ಲ, ಬೇರೆಯವ್ರು ಹೇಳೋದನ್ನು ಕೇಳಿಸ್ಕೊಳ್ಳೋದನ್ನ ಕಲ್ತ್ಕೊ. ಮದುವೆ ವಾರ್ಷಿಕೋತ್ಸವದ ದಿನಾನು ಮೋನಿಕಾ ಬರೋ ವಿಷಯ ಇವ್ರಿಗೆ ಗೊತ್ತಿರ್ಲಿಲ್ಲ ಅಂದ್ರೂ ನೀನ್ ಕೇಳಿಸ್ಕೊಳ. ಈಗ್ಲಾದ್ರೂ ಗೊತ್ತಾಯ್ತಾ ನಿನ್ ಮಗನೇ ಇವಳನ್ನ ಕರ್ಕೊಂಡ್ ಹೋಗಿದ್ದು ಅಂತ? ಇವ್ರು ಒಪ್ಕೊಂಡ್ ತಕ್ಷಣ ಉತ್ತರ ಸಿಕ್ಬಿಡಲ್ಲ ಅತ್ತೆ. ನೀನ್ ಇವಳ ಕರ್ಕೊಂಡ್ ಹೋಗಿದ್ದು ನಿಜಾನೇ ಇರ್ಬೋದು, ಆದ್ರೆ ಇಷ್ಟ ಅರ್ಜೆಂಟ್ ಅಲ್ಲಿ ಇವಳ ಎಲ್ಲಿ ಕರ್ಕೊಂಡ್ ಹೋಗಿದೆ? ಅಮ್ಮ, ಇನ್ 5 ನಿಮಿಷದಲ್ಲಿ ಮುಹೂರ್ತ ನೀರ್ ಹೋಗುತ್ತೆ. ಮೊದಲು ಕಾರ್ಯಕ್ರಮ ಶುರು ಮಾಡ್ಬೇಕು, ಆಮೇಲೆ ವಿಚಾರಿಸ್ಕೊಳ್ಳಿ. ಹುಡುಗ ಮತ್ತೆ ಹುಡುಗಿನ ಕರ್ಕೊಂಬಂದ್ ಕೂರ್ಸಿ. ಸರಿತಾ, ಕರಿಮಣಿ ಹಾಕುವಾಗ್ಲೂ ಇದೇ ರೀತಿ ಗಲಾಟೆ ಮಾಡ್ತೀಯಾ? ಸ್ವಲ್ಪನಾದ್ರೂ ತಾಳ್ಮೆಯಿಂದ ಇರಬಾರ್ದಾ? ವಿವೇಕ್, ಗೌರಿ, ಬಂದ್ ಕೂತ್ಕೊಳ್ಳಿ. ಮಾಂಗಲ್ಯ ಧಾರಣ ಮುಹೂರ್ತಕ್ಕೆ ಶುಭವಾಗಲಿ. ಸೂರ್ಯಾದಿ ನವಗ್ರಹಗಳ ಆರಾಧನೆಯಿಂದ ಸಕಲ ಶುಭವೂ ಆಗಲಿ. ವಿವೇಕ್, ಈಗ ಈ ಮಾಂಗಲ್ಯವನ್ನ ಗೌರಿ ಕೊರಳಿಗೆ ಧಾರಣೆ ಮಾಡು. ಹಿಂದೆ ಕಟ್ಟಿದ ತಾಳಿನ ಬಿಚ್ಚಿ ನನಗ್ ಕೊಡು. ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಏನಾದ್ರೂ ಹೇಳ್ಬೇಕು ಅನ್ಕೊಂಡಿದೀರಾ? ಎನಿಥಿಂಗ್ ಟು ಸೇ? ನಮ್ಮ ಮಧ್ಯೆ ಮಾತಾಡ್ಕೊಳಕ್ ಏನಿದೆ? ನಿಶಬ್ದ ಬಿಟ್ಟು ನೋಡು, ನೋಡ್ತಾ ಇದ್ದೀನಿ, ನನ್ ಮಾತು ಕೇಳ್ತಾ ಇದ್ದೀನಿ. ಕೇಳೋದಷ್ಟೇ ಆದ್ರೆ ಪ್ರಾಬ್ಲಮ್ ಇಲ್ಲ, ಹೇಳೋಕ್ ನಿಂತ್ರೆ ಪ್ರಾಬ್ಲಮ್. ಹೆಂಗಸ್ರು ಬಾಯಲ್ಲಿ ಸೀಕ್ರೆಟ್ ನಿಲ್ಲಲ್ಲ. ನಡೆದಿದ್ದನ್ನ ಜಸ್ಟ್ ಫಾರ್ಗೆಟ್ ಇಟ್. ಯಾವ್ದನ್ ಮರಿಬೇಕು? ಅದೇ ಮೋನಿಕಾ ಮತ್ತೆ ಅನಿಕೇತ್ನ ಒಟ್ಟಿಗೆ ನೋಡಿದ್ವಲ್ಲ, ಆ ವಿಷಯ. ಅದನ್ನ ಮರೆಯಕ್ಕೆ ಸಾಧ್ಯ? ಅನಿಕೇತ್ನ ನಿಜವಾದ ಮುಖ ಹೊರಗಡೆ ಹಾಕ್ಬೇಕು ಅಂತ ತಾನೇ ನಾನು ವೇಟ್ ಮಾಡ್ತಾ ಇರೋದು. ಆ ವಿಷಯ ಮನೇಲಿ ಯಾರಿಗೂ ಗೊತ್ತಾಗ್ಬಾರ್ದು. ಅದಕ್ಕೆ ನಮ್ಮಿಬ್ರು ಮಧ್ಯ ಇರ್ಲಿ. ಅಂದ್ರೆ ನಿಮ್ ತಮ್ಮ ಅನಿಕೇತು ತಪ್ಪು ಮಾಡಿದಾನೆ ಅಂತ ಇಂಡೈರೆಕ್ಟ್ ಆಗಿ ಒಪ್ಕೋತಾ ಇದ್ದೀರಾ? ನೋ, ಚಾನ್ಸೇ ಇಲ್ಲ. ಮತ್ತೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ? ನೋಡು, ಕಂಪ್ಲೀಟ್ ರಿಯಾಲಿಟಿ ಗೊತ್ತಾಗೋಕ್ಕೂ ಮುಂಚೆ ಮನೆಯವ್ರಿಗೆ ಹೇಳಿ ಅವ್ರಿಗೆ ಹರ್ಟ್ ಮಾಡಕ್ ನನಗಿಷ್ಟ ಇಲ್ಲ. ಐ ಡೋಂಟ್ ವಾಂಟ್ ಹರ್ಟ್ ಎನಿವನ್. ನನಗ್ ಹರ್ಟ್ ಆದ್ರೆ ನಿಮ್ ಹಾರ್ಟಿಗೆ ಏನು ಅನ್ಸಲ್ಲ ಅಲ್ವಾ? ಅನಿಕೇತ್ ತಪ್ಪು ಮಾಡಿದಾನೆ ಅಂತ ಮನೆಯವ್ರಿಗೆಲ್ಲ ಗೊತ್ತಾದ್ರೆ ಮನೆಯವ್ರಿಗೆಲ್ಲ ಬೇಜಾರಾಗತ್ತೆ ಅಂತ ನೀವು ಮುಚ್ಚಿಡೋ ಮನ್ಸ್ ಮಾಡ್ತಾ ಇದೀರಾ ಅಲ್ವಾ? ಆದ್ರೆ ಏನು ತಪ್ಪು ಮಾಡ್ದೇ ಇರೋ ನನ್ನನ್ನ ಎಲ್ರು ತಪ್ಪು ಮಾಡ್ದವಳು ಅನ್ನೋ ತರ ನೋಡ್ತಾ ಇರ್ಬೇಕಾದ್ರೆ ನಿಮಗೇನು ಅನ್ಸಲ್ವಾ? ಒಂದೇ ತಪ್ಪಿಗೆ 2 ತರ ನ್ಯಾಯ ಇರುತ್ತಾ ಸರ್? ಅವ್ನ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ರು ಕೂಡ ನಿಮಗ್ ಸಾಕ್ಷಿ ಎವಿಡೆನ್ಸ್ ಎಲ್ಲ ಬೇಕಾ? ಹೌದು, ಬೇಕು. ಸತ್ಯ ಏನು ಅಂತ ನೀನ್ ಪ್ರೂವ್ ಮಾಡ್ಬೇಕು. ಆಗ್ಲೇ ಯಾರ್ ವಿಷಯ ಏನು ಅಂತ ಡಿಸೈಡ್ ಮಾಡಕ್ಕಾಗದು. ನಿಮ್ ಜೊತೆ ಬೆಳ್ದಿರೋ ಅನಿಕೇತು ಇಂತ ಕೆಲ್ಸ ಮಾಡಿದಾನ ಅಂದ್ರೆ ನಿಮಗ್ ನಂಬಕ್ ಆಗ್ತಾ, ಆ ಸತ್ಯ ಡೈಜೆಸ್ಟ್ ಆಗ್ತಾ. ಒಬ್ಬ ಮನುಷ್ಯನ ನಾವು ಬ್ಲೈಂಡ್ ಆಗಿ ನಂಬಿದ್ರೆ ಇನ್ನೇನಾಗುತ್ತೆ? ನಿಮ್ ಅಕ್ಕನ್ ತರ ಇರೋರ್ನ ನಂಬಿದ್ರೆ ಇರೋ ಮರ್ಯಾದೆನೂ ಕಳ್ಕೊಂಡು ರೋಡ್ಗೂ ಬರ್ತಾರೆ. ನಿಮ್ ಅನಿಕೇತ್ ಏನ್ ಕಡಿಮೆನಾ? ಅವನು ನಂಬಿದಿಕ್ಕೇನೆ ಅಕ್ಕ ಇವತ್ತು ಮೋಸ ಹೋಗಿ ಅಳ್ತಾ ಇರೋದು. ನೀನು ನಮ್ಮ ಅನಿಕೇತ್ ಮೇಲೆ ಸುಮ್ನೆ ಬ್ಲೇಮ್ ಮಾಡ್ತಾ ಇದ್ಯಾ? ಅನಿಕೇತ್ ಏನೋ ಚೆನ್ನಾಗೇ ಇದ್ದಾನೆ, ಆದ್ರೆ ಊರವರೆಲ್ಲ ಓಡ್ ಹೋದೋಳು ಅಂತ ಉಗಿತಾ ಇರೋದು ನನ್ ಅಕ್ಕಂಗಲ್ವಾ? ಅವಳೇ ತಾನೇ ಅವಮಾನ ಅನುಭವಿಸ್ತಾ ಇರೋದು. ಅಂದ್ರೆ ನೀನ್ ಇನ್ನೂ ನಿಮ್ ಅಕ್ಕನ ಡಿಫೆಂಡ್ ಮಾಡ್ಕೊಳ್ತಾ ಇದ್ಯಾ? ಅಂದ್ರೆ ನೀವಿನ್ನೂ ನನ್ನ ಅಕ್ಕಂದೇ ತಪ್ಪು ಅಂತ ಬ್ಲೇಮ್ ಮಾಡ್ತಾ ಇದ್ದೀರಾ? ಡೆಫಿನೆಟ್ಲಿ ನಮ್ ಅನಿಕೇತ್ ತಪ್ಪು ಮಾಡಕ್ಕೆ ಸಾಧ್ಯನೇ ಇಲ್ಲ. ಮಾಡಿದಾನೆ, ಅದನ್ನ ನಾನೇ ಪ್ರೂವ್ ಮಾಡ್ತೀನಿ.
ಜಸ್ಟ್ ವೇಟ್ ಅಂಡ್ ವಾಚ್. ಲೆಟ್ ಮಿ ಸಿ ವೆನ್ ಯು ಪ್ರೂವ್ ಇಟ್. ಖಂಡಿತ ನೋಡ್ತೀರಾ ಬಿಡಿ. ಈಗ ನಿಮ್ ಮುಖದಲ್ಲಿ ಕಿಂಡಲ್ ಮಾಡೋ ತರ ನಗು ಇದೆಯಲ್ಲ, ಅನಿಕೇತ್ ಕಲ್ಪ್ರಿಟ್ ಅಂತ ಗೊತ್ತಾದ್ಮೇಲೆ ಆ ನಗು ನಿಮ್ ಮುಖದಲ್ಲಿ ಇರಲ್ಲ ಬಿಡಿ. ನೀರ್ ತಗೊಂಡ್ ತಪ್ಪು ಮಾಡಿದ ಅವ್ನ್ ಮಾತ್ರ ಅಲ್ಲ, ಅವ್ನ್ ತಪ್ಪನ ಒಪ್ಕೊಳ್ದಿರೋ ನೀವು ಕೂಡ ಚೆನ್ನಾಗಿ ನೀರ್ ಕುಡಿಬೇಕಾಗ ಕುಡಿಯೋ ಹಾಗೆ ಈ ಗೌರಿ ಮಾಡ್ತಾರೆ. ಏನ್ ಅನ್ಕೊಂಡಿದಾರೆ ನಿನ್ ಮಕ್ಳು? ಏನ್ ಅನ್ಕೊಂಡಿದಾರೆ ಅಂತ? ಒಬ್ಳನ್ನ ಬಾಯಿ ಮುಚ್ಕೊಂಡು ಮನೇಲಿ ಬಿದ್ದಿರ್ಬೇಕು ಅಂತ ಹೇಳಿದ್ನಲ್ಲ, ಎಲ್ಲೋದ್ಲ ಅವಳು? ಇನ್ನೊಬ್ಳು ನಮ್ ಜೊತೆ ದೇವಸ್ಥಾನಕ್ ಬರ್ತೀನಿ ಇದ್ಲು, ಅವಳಲ್ಲಿ? ಏನಾಗಿದೆ ಇವ್ರಿಗೆ? ಸಾಯಿಸೋದ್ ಬೇಕಾಗಿಲ್ಲ, ಅವ್ರಿಗೆ ಸರಿಯಾಗಿ ಬುದ್ಧಿ ಕಲ್ಸಿದ್ರೆ ಸಾಕ. ನೀನ್ ಹಾಗಿಲ್ಲ, ಅದಕ್ಕೆ ಮಕ್ಳು ಹೀಗಿದ. ಎಲ್ಲಿಗೆ ಹೋಗಿದ್ದೆ? ಹೊರಗಡೆ ಕಾಲಿಡ್ಬಾರ್ದು ಅಂತ ಹೇಳಿದ್ರೆ ನೀನ್ ಎಮ್ಮೆ ಚೆನ್ನಾಗಿ ಅರ್ಥ ಆಗಲ್ವೇನೆ? ಮಾತಾಡೆ. ನಾನು ನಿನ್ನನ್ನೇ ಕೇಳ್ತಿರೋದು, ಗೋಡೆಗಳು ಕೇಳ್ತಿಲ್ಲ. ಮಾತಾಡೋ. ಇನ್ನು ಎಲ್ಲಿ? ನಂಗ್ ಗೊತ್ತಿಲ್ಲ. ನೀನ್ ಎಲ್ಲಿ ಹೋಗಿದ್ದೆ? ನೀವೆಲ್ಲಾ ದೇವಸ್ಥಾನಕ್ ಹೋಗಿದ್ರಿ, ನಾನು ಒಬ್ಳೆ ಕೂತು ಬೋರ್ ಆಗಿತ್ತು, ಅದಕ್ಕೆ ಚೂರ್ ಹೊರಗ್ ಹೋಗಿದ್ದೆ. ಚೂರ್ ಹೊರಗಡೆ ಹೋಗಕ್ಕೆ ಇಷ್ಟು ಡ್ರೆಸ್ ಆಗಿದ್ಯಾ? ಏಯ್, ನೀನೆಲ್ಲ ಹೋಗಿದ್ದೆ? ಹಾ, ನಿನ್ ತಲೆಗೆ ಹಾಕಕ್ಕೆ ಒಂದ್ ದೊಡ್ಡ ಕಲ್ ಹುಡ್ಕಕ್ ಹೋಗಿದ್ದೆ. ಅಮ್ಮ, ಇವತ್ ಒಂದ್ 2 ಡೆಲಿವರಿ ಆರ್ಡರ್ ಬಂದಿತ್ತು, ಅದನ್ನೆಲ್ಲಾ ಮುಗಿಸಿ ದೇವಸ್ಥಾನಕ್ ಬಂದಾಗ ಪ್ರೋಗ್ರಾಮೇ ಮುಗ್ದಿತ್ತು. ಇವಾಗ ಅಲ್ಲಿಂದಾನೇ ಬರ್ತಾ ಇದೀನಿ. ನಿನ್ ಬಗ್ಗೆ ನನಗ್ ಭಯ ಇಲ್ಲ ಕಣೆ, ಇವಳ್ದೆ ಚಿಂತೆ ನನ್ಗೆ. ನಾನ್ ಏನ್ ಮಾಡ್ದೆ ಅಂತ? ಶಿವ್ ಎಲ್ ಬೇಕಾದ್ರೂ ಹೋಗ್ಬೋದು, ನಾನ್ ಎಲ್ಲೂ ಹೋಗ್ಬಾರ್ದಾ? ನಿನ್ನ ಮಹಾರಾಣಿ ತರ ಅಂಗೈಯಲ್ಲಿ ಇಟ್ಕೊಂಡ್ ಬೆಳೆಸಿದ್ವಿ, ಅದು ನಿನ್ಗೂ ಆ ನಂಬಿಕೆನ ಮಣ್ಪಾಲ್ ಮಾಡ್ದೆ ಅಂತ ಹೇಳ್ತಾ ಇದೀನಿ, ಕೇಳಿಸ್ಕೊ. ನೀನ್ ಈ ಮನೇಲಿರೋದು ಮಗಳಾಗಲ್ಲ, ಹೊರೆಯಾಗಿ. ದೇವಸ್ಥಾನದಿಂದ ಹಾಗೆ ಮಾಯ ಆಗ್ಬಿಟ್ಟೆ. ಇಷ್ಟಕ್ಕೂ ಉಳ್ಳ ಕರ್ಕೊಂಡ್ ಎಲ್ಲ ಹೋಗಿದ್ದೆ ನೀನು? ಅವಳನ್ನ ಓಡ್ಸ್ಕೊಂಡ್ ಹೋಗಿದ್ ಯಾರು? ಅದ್ ಯಾರು ಅಂತ ತಿಳ್ಕೊಳಕ್ಕೆ ಹೋಗಿದ್ದು. ಗೊತ್ತಾಯ್ತಾ? ಆ ಪುಣ್ಯವತಿ ಏನೋ ಪ್ರೂವ್ ಮಾಡ್ತೀನಿ ಅಂತ ಹೇಳಿದ್ರು. ಮೋನಿಕಾನ್ ಕರ್ಕೊಂಡ್ ಹೋದೋನ್ ಯಾರು ಅಂತ ಸಿಕ್ಕಿದ್ರೆ ಮಾತ್ರ ನಾವ್ ಆ ಗೌರಿನ ಈ ಮನೇಲಿ ಕಟ್ಟಾಕೋದಿಕ್ಕಾಗೋದು. ಅವಳು ತಪ್ಪು ಅಂತ ಎಲ್ರಿಗೂ ಗೊತ್ತಾಗತ್ತೆ. ನಿನ್ನ ಬದುಕಿಂದ ಆ ಗೌರಿ ಚಾಪ್ಟರ್ ಕ್ಲೋಸ್ ಆಗ್ಬಿಡ್ಬೇಕು.